ಒಂದಿನ ವಿಜಯನಗರದಲ್ಲಿ ವಾತಾವರಣ ಎಷ್ಟು ಕೆಟ್ಟಿತ್ತು ಅಂದ್ರೆ ಮೋಹನ್ನ ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ಇರಲಿಲ್ಲ, ಮತ್ತೆ ಬಾಳೆ ತೋಟದಲ್ಲಿ ಬಾಳೆಹಣ್ಣು ಇರಲಿಲ್ಲ. ಎಲ್ಲೋಯ್ತು? ಅಪ್ಪ, ನಾನು ಬಾಳೆಹಣ್ಣು ತಿನ್ಬೇಕು, ಮಾವಿನ ಹಣ್ಣು ತಿನ್ಬೇಕು. ಹಣ್ಣುಗಳನ್ನ ಮಾರೋದ್ ಬಿಟ್ರೆ ಮೋಹನ್ಗೆ ಬೇರೆ ಯಾವ ದಾರಿನೂ ಇರ್ಲಿಲ್ಲ. ಅವನು ಕೂಲಿ ಕೆಲಸ ಮಾಡೋದಿಕ್ಕೆ ತೀರ್ಮಾನ ಮಾಡ್ದ. ಪೆಟ್ರೋಲ್ ಇಲ್ದೆ ಗಾಡಿನೇ ಓಡಲ್ಲ, ಇನ್ ಊಟ ಇಲ್ದೆ ಮೈಯಲ್ಲಿ ಶಕ್ತಿ ಹೇಗಿರುತ್ತೆ? ಪಾಪ ಮೋಹನ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದುಡ್ಡಿನ ಮೇಲಾಣೆ, ಇದೇನ್ ಮಾಡ್ದೆ ನೀನು? ತಲೆ ಸುತ್ತು ಬಂದಿತ್ತು ಸೇಟ್. ಅಯ್ಯೋ, ನಿನ್ ತಲೆ ಸುತ್ತಿನಿಂದ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ ನೀನು. ಹೋಗ್ತಾ ಇರೋ, ನನ್ನ ದುಡ್ಡಿನ ಮೇಲಾಣೆ. ಸೇಟ್, ನನ್ನ ಸಂಬಳ. ಅಯ್ಯೋ, ನನ್ನ ಬಗ್ಗೆನೂ ಯೋಚನೆ ಮಾಡೋ. ಎಲ್ಲ ನಷ್ಟ ಮಾಡಿ ಮತ್ತೆ ದುಡ್ಡು ಕೇಳ್ತಿದ್ಯಾ ನೀನು? ಹೋಗೋ ಇಲ್ಲಿಂದ, ಹೋಗೋ ಅಂತ ಹೇಳ್ದೆ ತಾನೇ. ನನ್ನ ದುಡ್ಡಿನ ಮೇಲಾಣೆ, ಹೋಗೋ. ತನ್ನ ಹಣೆ ಬರಹನ ಬೈಕೊಂಡು ಮೋಹನ ಮಲಗ್ತಾನೆ. ಆಗ ಕನ್ಸಲ್ಲಿ ಏನ್ ನೋಡ್ತಾನೆ ಅಂದ್ರೆ, ಭಾಗ್ಯಲಕ್ಷ್ಮಿ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಪೂರ್ತಿ ಮಾಡ್ತಾಳೆ. ಪರ್ವತದ ಹತ್ರ ಇರೋ ಕಪ್ಪು ಬಂಡೆ ಮೇಲೆ ನೀನ್ ಹೋಗಿ ಧ್ಯಾನ ಮಾಡು, ನಿನಗೆ ಒಳ್ಳೇದಾಗತ್ತೆ. ಧನ್ಯವಾದ. ತಥಾಸ್ತು. ತನ್ನ ಕನಸಿನ ಬಗ್ಗೆ ಬಸಂತಿಗೆಲ್ಲ ಹೇಳಿ ಬೆಳಿಗ್ಗೆ ಎದ್ದು ಮನೆಯಿಂದ ಆಚೆ ಹೋಗ್ತಾನೆ ಭಾಗ್ಯದೇವಿನ ಭೇಟಿ ಮಾಡೋಕೆ. ಮೊದ್ಲೇ ಮೋಹನ ಹತ್ರ ತಿನ್ನೋದಿಕ್ಕೇನೂ ಇರ್ಲಿಲ್ಲ. ಈಗ ಕಾಳು ಕಿತ್ಕೊಳಕ್ಕೆ ಆ ಕುದುರೆ ಬೇರೆ ಬಂದಿತ್ತು. ಇದು ಮೋಹನಂಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ದೊಡ್ಡದಾಗಿ ಬಂದ್ಬಿಟ್ರು ನನ್ನ ಕಾಳು ತಿನ್ನೋದಕ್ಕೆ. ಓಹ್, ಹಾಗಾದ್ರೆ ನಿಮಗೂ ಹಸುವಾಗಿದೆಯಾ? ತಗೊಳ್ಳಿ, ಈ ಕಾಳನ್ ತಿನ್ನಿ. ಹೊಟ್ಟೆ ಏನೋ ಹಸಿತಾ ಇದೆ. ಇಷ್ಟು ಕಾಳುಗಳಿಂದ ನಮ್ಮ ಹೊಟ್ಟೆನ ಹೇಗ್ ತುಂಬಿಸ್ಕೊಳ್ಳೋದು? ಓಡೋ ಅಂತ ಕುದುರೆನ ಮೋಹನ ತುಂಬಾ ನೋಡಿದಾನೆ. ಮಾತಾಡೋ ಕುದುರೆನ ಮೊದಲನೇ ಸಲ ನೋಡ್ತಿರೋದು. ಮಾತಾಡ್ತಾ ಮಾತಾಡ್ತಾ ಕುದುರೆಗಳು ಗೊತ್ತಾಯ್ತು ಮೋಹನ ಭಾಗ್ಯದೇವಿನ ಭೇಟಿಯಾಗಕ್ ಹೋಗ್ತಿದ್ದಾನೆ ಅಂತ. ಆಗ ಒಂದ್ ಕುದುರೆ ಹೇಳ್ತು, ನೀನ್ ಹೋಗಿ ಅವ್ರ ಹತ್ರ ಹೇಳಿ ಇಲ್ಲಿರೋದನ್ನೆಲ್ಲ ಹಸಿರು ಮಾಡೋದಿಕ್ಕೆ ಹೇಳು. ಮೋಹನ ಭಾಗ್ಯದೇವಿನ ಭೇಟಿ ಆಗೋದು ಮೋಹನನ್ಗಿಂತ ಕುದುರೆಗಳಿಗೆ ತುಂಬಾ ಆತುರ ಇತ್ತು. ಸರಿ, ನಾನು ಹೋಗಿ ಬರ್ತೀನಿ. ಆಹಾ, ಹಣ್ಣು. ಅಯ್ಯೋ, ಯಾರಪ್ಪ ನಗ್ತಿರೋದು? ಹೆದರ್ಕೋಬೇಡ ನೀನು. ನಾನು ನಿನಗೆ ಹಣ್ಣು ಕೊಡದೇ ಇದ್ರೆ ಏನಂತೆ, ನಾನ್ ನಿನಗೆ ನೆರಳು ಕೊಡ್ತೀನಿ. ನೀನ್ ಮಾತಾಡಬಹುದಾ? ನನ್ನ ಹತ್ರ ಹಣ್ಣಿಲ್ಲ, ಹಾಗಾಗಿ ಯಾರು ನನ್ನ ಮಾತು ಕೇಳಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ನನ್ನ ಹತ್ರ ಆಟ ಆಡೋದಿಕ್ ಬರೋದಿಲ್ಲ. ಮತ್ತೆ ನೋಡು, ನನ್ನ ಹತ್ರ ಹಣ್ಣಿಲ್ಲ ಅಂತ ನನ್ನ ಗೆಳೆಯರೆಲ್ಲ ನನ್ನ ನೋಡ್ಕೊಂಡು ಆಡ್ಕೊಂಡಾಗ್ತಾರೆ. ಯೋಚನೆ ಮಾಡಬೇಡಿ ಮರ ಅಣ್ಣ, ನಾನು ಭಾಗ್ಯದೇವಿ ಹತ್ರ ನಿಮಗೋಸ್ಕರ ಹಣ್ಣನ್ನ ಕೇಳ್ಕೊತೀನಿ.
ನಿಜವಾಗ್ಲೂ ಹಾ ಆದ್ರೆ ನನ್ನನ್ ಬಿಟ್ಬಿಡಿ, ನಾನು ತುಂಬಾ ದೂರ ಹೋಗ್ಬೇಕು. ದೂರ ಹೋಗ್ಬೇಕಾ? ಹಾಗಿದ್ರೆ ನೋಡು. ಅಯ್ಯೋ ನನ್ ಬಿಟ್ಬಿಡು ಅಂತ ಕೇಳಿದ್ದು ಎಸಿ ಅಂತ ಅಲ್ಲ. ಮೋಹನ ಹೀಗೆ ನಡೀತಾ ಹೋಗ್ತಿದ್ದ. ಆಗ ಅವನ್ಗೆ ನೀರಿನ ದಾಹ ಆಯ್ತು. ಆಗ ಅವನ್ ಏನ್ ನೋಡ್ದ ಅಂದ್ರೆ ಓಯ್ ಇಲ್ಲಿ ನೋಡಪ್ಪ, ಈ ನೀರು ನಮ್ಗೋಸ್ಕರ ಇಟ್ಬಿಡು. ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ. ಮಾತಾಡೋಂತ ಕುದುರೆ, ಮಾತಾಡೋಂತ ಮರನ ನೋಡಿದ್ಮೇಲೆ ಮೋಹನನ್ಗೆ ಈ ಪಕ್ಷಿಗಳೆಲ್ಲ ಯಾವ ಲೆಕ್ಕ. ಯೋಚನೆ ಮಾಡಬೇಡಿ ಪಕ್ಷಿ ರಾಣಿ, ನಾನು ಭಾಗ್ಯದೇವಿ ಹತ್ರ ಕೇಳ್ಕೊತೀನಿ ಇಲ್ಲಿ ಮತ್ತೆ ಜರಿ ಹರಿಸೋದಕ್ಕೆ. ಪಕ್ಷಿಗಳಿಗೆಲ್ಲ ಸಮಾಧಾನ ಮಾಡಿ ಕುಡಿಯೋದಿಕ್ ನೀರಿಟ್ಟು ಮೋಹನ ತನ್ನ ಗುರಿ ಕಡೆ ಹೊರಟೋದ. ಮತ್ತೆ ಭಾಗ್ಯದೇವಿಗೋಸ್ಕರ ತಪಸ್ ಮಾಡ್ತಾ ಕೂತಿದ್ದ. ಕಣ್ಬಿಡು ಮೋಹನ್. ದೇವಿ, ನಿನ್ನ ಶ್ರದ್ಧೆ ಮತ್ತು ಭಕ್ತಿಗೆ ಪ್ರಸನ್ನಳಾಗಿದ್ದೀನಿ. ನೀನು ನನ್ನ ಹತ್ರ 3 ವರದಾನನ ಕೇಳ್ಬೋದು. ಭಾಗ್ಯದೇವಿ 3 ವರಗಳನ್ನ ಕೇಳಬಹುದು ಅಂತ ಹೇಳಿದ ಕೂಡ್ಲೆ ಮೋಹನನ್ಗೆ ಕುದುರೆ, ಮರ ಮತ್ತೆ ಪಕ್ಷಿಗಳು ಇವುಗಳೆಲ್ಲ ನೆನಪಾದವು. ಭಾಗ್ಯದೇವಿ ಹತ್ರ ಅವ್ರ ಕಷ್ಟಗಳನ್ನೆಲ್ಲ ದೂರ ಮಾಡು ಅಂತ ದೇವಿ ಹತ್ರ ಬೇಡ್ಕೊತಾನೆ. ತಥಾಸ್ತು. ದೇವಿ ಹೇಗ್ ಹೇಳಿದ್ಲೋ ಮೋಹನ ಹಾಗೇ ಮಾಡ್ತಾ ಹೋಗ್ತಾನೆ. ಪಕ್ಷಿಗಳ ಹತ್ರ ಹೋಗಿ ಭೂಮಿ ತೋಡಿ ಅಲ್ಲಿರುವ ಒಂದು ಪೆಟ್ಟಿಗೆನ ಎತ್ಕೋತಾನೆ. ಆಗ ನೀರು ಜೋರಾಗಿ ಬರೋದಿಕ್ಕೆ ಶುರು ಆಗತ್ತೆ. ಪಕ್ಷಿಗಳಿಗಿದ್ದ ಸಮಸ್ಯೆ ದೂರ ಆಗತ್ತೆ. ಧನ್ಯವಾದಗಳು. ಹೋಗ್ ಬರ್ತೀನಿ. ಈಗ ಮೋಹನ ಮರದ ಹತ್ರ ಬರ್ತಾನೆ. ಅಲ್ಲಿ ಮರದ ಬೇರ್ ಹತ್ರ ಇದ್ದಿದ್ದ ಪೆಟ್ಟಿಗೆನ ತೆಗಿತಾನೆ. ಆಗ ಮರದಲ್ಲಿ ಹಣ್ಣುಗಳು ಬಿಡೋದಿಕ್ಕೆ ಶುರು ಆಗತ್ತೆ. ಧನ್ಯವಾದ ಗೆಳೆಯ. ಭಾಗ್ಯದೇವಿ ಇನ್ನೊಂದು ವಿಷಯ ಹೇಳಿದ್ಲು. ಯಾರಾದ್ರೂ ಒಳ್ಳೆ ಮನಸ್ಸಿರೋ ಮನುಷ್ಯ ಮೈದಾನದಲ್ಲಿದ್ದ ಆ ದೊಡ್ಡ ಕಲ್ಲನ್ನ ಜರುಗಿಸಿದ್ರೆ ಆ ಮೈದಾನ ಮತ್ತೆ ಹಸಿರಾಗತ್ತೆ ಅಂತ ಹೇಳಿದ್ಲು. ಒಳ್ಳೆ ಮನಸ್ಸಿನ ವ್ಯಕ್ತಿ ಇಲ್ಲೆಲ್ಲಿ ಸಿಗ್ತಾನೆ? ಈ ಕಲ್ಲನ್ನ ನೀನೇ ಜರುಗಿಸ್ಬಿಡ. ಕುದುರೆಗಳು ಹೇಳಿದ ಮಾತನ್ನ ಕೇಳಿ ಮೋಹನ ಆ ಕಲ್ಲನ್ನ ಜರುಗಿಸೋದಿಕ್ಕೆ ಶುರು ಮಾಡ್ತಾನೆ. ಯಾರ್ ತನ್ನ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೋ ಅವ್ರಿಗಿಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರಿರೋದಿಕ್ ಸಾಧ್ಯ? ಅದು ಮೋಹನನೇ ಆಗಿದ್ದ. ಧನ್ಯವಾದ ಗೆಳೆಯ. ಎಲ್ರಿಗೂ ಸಹಾಯ ಮಾಡಿ ಮೋಹನ ತನ್ನ ಮನೆಗ್ ಬರ್ತಾನೆ. ಆಗ ಅವನಿಗೆ ಸ್ವಾಗತ ಮಾಡಲ್ಲ. ಏನು? ದೇವಿ ಹತ್ರ ನಿನ್ಗೋಸ್ಕರ ಏನು ಕೇಳ್ಕೊಳ್ಳಿಲ್ವಾ? ಬರೀಗೈಯಲ್ಲಿ ಬಂದ್ಯಾ? ನನ್ನ ಗೆಳೆಯರ ಕಷ್ಟದ ಎದುರಿಗೆ ನನ್ನ ಕಷ್ಟಗಳನ್ನ ಮರ್ತೇ ಬಿಟ್ಟಿದ್ದೆ. ಆದ್ರೆ ನಾನು ಖಾಲಿ ಕೈಯಲ್ಲಂತೂ ಬಂದಿಲ್ಲ. ಇಲ್ಲಿ ನೋಡು, ದೇವಿ ನನಗೆ ಹೇಳಿದ್ರು. ದೇವಿ ಆ ಪೆಟ್ಟಿಗೆನ ನಿನ್ ಹೆಂಡತಿ ಮುಂದೆನೇ ತೆಗಿಬೇಕು ಅಂತ ಹೇಳಿದ್ಲು. ಮೋಹನ ಬೇರೆಯವ್ರಿಗೆ ಸಹಾಯ ಮಾಡಿದ್ರಿಂದ ಭಾಗ್ಯದೇವಿ ಇವನಿಗೆ ಒಲ್ದ್ಬಿಟ್ಟಿದ್ಲು. ಆಗ ಅವನಿಗಿದ್ದ ಬಡತನ ಎಲ್ಲ ದೂರ ಆಯ್ತು. If you like this video, subscribe to our channel Murthy Media.